ನಮಸ್ಕಾರ. ಪಿಡಿಒ ಎಕ್ಸಾಮ್ಗೆ ಮಾದರಿ ಪ್ರಶ್ನೆಗಳು. ಒಂದನೇ ಪ್ರಶ್ನೆ, ಗ್ರಾಮ ಸ್ವರಾಜ್ ಎಂಬ ಪರಿಕಲ್ಪನೆಯನ್ನು ಈ ಕೆಳಗಿನ ಯಾರು ಪ್ರತಿಪಾದಿಸಿದರು? ಗ್ರಾಮ ಸ್ವರಾಜ್ ಎಂಬ ಪರಿಕಲ್ಪನೆಯನ್ನ ಈ ಕೆಳಗಿನ ಯಾರು ಪ್ರತಿಪಾದಿಸಿದರು? ಆಚಾರ್ಯ ವಿನೋಬಾ ಭಾವೆ, ಮಹಾತ್ಮ ಗಾಂಧಿ, ವಲ್ಲಭಭಾಯಿ ಪಟೇಲ್, ಜವಾಹರ್ಲಾಲ್ ನೆಹರು. ಕೊಟ್ಟಿರುವ ಆಯ್ಕೆಗಳಲ್ಲಿ ಗ್ರಾಮ ಸ್ವರಾಜ್ ಎಂಬ ಪರಿಕಲ್ಪನೆಯನ್ನ ಮಹಾತ್ಮ ಗಾಂಧೀಜಿಯವರ ಪರಿಕಲ್ಪನೆ ಆಗಿತ್ತು. ಗ್ರಾಮ ಸ್ವರಾಜ್ ಎಂಬುದು ಮಹಾತ್ಮ ಗಾಂಧಿಯವರ ಪರಿಕಲ್ಪನೆಯಾಗಿತ್ತು. ಸರ್ವೋದಯ ಎಂಬ ಪದವನ್ನು ಈ ಕೆಳಗಿನ ಯಾರು ಪ್ರತಿಪಾದಿಸಿದರು? ಸರ್ವೋದಯ ಎಂಬ ಪದವನ್ನ ಈ ಕೆಳಗಿನ ಯಾರು ಪ್ರತಿಪಾದಿಸಿದರು? ವಿನೋಬಾ ಭಾವೆ, ಮಹಾತ್ಮ ಗಾಂಧಿ, ವಲ್ಲಭಭಾಯಿ ಪಟೇಲ್, ಜವಾಹರ್ಲಾಲ್ ನೆಹರು. ಇದಕ್ಕೂ ಕೂಡ ಸರ್ವೋದಯ ಎಂಬ ಪದವನ್ನ ಮಹಾತ್ಮ ಗಾಂಧೀಜಿಯವರು ಕೂಡ ಪ್ರತಿಪಾದಿಸಿದರು. ಕೊಟ್ಟಿರುವ ಆಯ್ಕೆಗಳಲ್ಲಿ ಬಿ, ಮಹಾತ್ಮ ಗಾಂಧಿ ಸರ್ವೋದಯ ಎಂಬ ಪದವನ್ನ ಪ್ರತಿಪಾದನೆ ಮಾಡ್ತಾರೆ. ಗಾಂಧೀಜಿಯವರು ಸರ್ವೋದಯ ಎಂಬ ಪದವನ್ನು ಈ ಕೆಳಗಿನ ಯಾವ ಗ್ರಂಥದಿಂದ ಆರಿಸಿಕೊಂಡಿದ್ದಾರೆ? ಗಾಂಧೀಜಿಯವರು ಸರ್ವೋದಯ ಎಂಬ ಪದವನ್ನ ಈ ಕೆಳಗಿನ ಯಾವ ಗ್ರಂಥದಿಂದ ಆರಿಸಿಕೊಂಡಿದ್ದಾರೆ? ಅಂಟು ದಿ ಲಾಸ್ಟ್, ಹಿಂದ್ ಸ್ವರಾಜ್, ದಿ ಲಾಂಗ್ ವಾಕ್ ಟು ಫ್ರೀಡಮ್, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್. ಕೊಟ್ಟಿರುವ ಆಯ್ಕೆಗಳಲ್ಲಿ ಆಪ್ಷನ್ ಎ ಅಂಟು ದಿ ಲಾಸ್ಟ್, ಜಾನ್ ರಸ್ಕಿನ್ ರವರ ಈ ಒಂದು ಕಾದಂಬರಿಯಿಂದ ಈ ಸರ್ವೋದಯ ಎಂಬ ಪದವನ್ನ ಗಾಂಧೀಜಿಯವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಅಂಟು ದಿ ಲಾಸ್ಟ್ ಗ್ರಂಥದಿಂದ ಸರ್ವೋದಯ ಎಂಬ ಪದವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅಂಟು ದಿಸ್ ಗ್ರಂಥವನ್ನು ಬರೆದವರು ಯಾರು? ಅಂಟು ದಿಸ್ ಲಾಸ್ಟ್ ಗ್ರಂಥವನ್ನು ಬರೆದವರು ನೋಡಿ, ಮಾರ್ಟಿನ್ ಲೂಥರ್, ಜಾನ್ ರಸ್ಕಿನ್, ಅಬ್ರಹಾಂ ಲಿಂಕನ್, ನೆಲ್ಸನ್ ಮಂಡೇಲಾ. ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಆಪ್ಷನ್ ಬಿ, ಜಾನ್ ರಸ್ಕಿನ್ ರವರು ಅಂಟು ದಿ ಲಾಸ್ಟ್ ಗ್ರಂಥವನ್ನ ಬರೆದಿದ್ದಾರೆ. ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದಂತಹ ಪ್ರಮುಖವಾದ ಒಂದು ಗ್ರಂಥ ಅಂದ್ರೆ ಅಂಟು ದಿ ಲಾಸ್ಟ್ ಗ್ರಂಥ. ಈ ಒಂದು ಗ್ರಂಥದಿಂದ ಸರ್ವೋದಯ ಎಂಬ ಪದವನ್ನ ಗಾಂಧೀಜಿಯವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಅಂಟು ದಿಸ್ ಲಾಸ್ಟ್ ಗ್ರಂಥವನ್ನು ಗುಜರಾತಿ ಭಾಷೆಗೆ 1908ರಲ್ಲಿ ಗಾಂಧೀಜಿಯವರು ಈ ಶೀರ್ಷಿಕೆಯಡಿಯಲ್ಲಿ ಭಾಷಾಂತರಿಸಲಾಗಿದೆ. ಅಂಟು ದಿ ಲಾಸ್ಟ್ ಗ್ರಂಥವನ್ನ ಗುಜರಾತಿ ಭಾಷೆಗೆ 1908ರಲ್ಲಿ ಗಾಂಧೀಜಿಯವರು ಈ ಶೀರ್ಷಿಕೆಯಡಿಯಲ್ಲಿ ಭಾಷಾಂತರ ಮಾಡಲಾಗಿದೆ, ಟ್ರಾನ್ಸ್ಲೇಷನ್ ಮಾಡಲಾಗಿದೆ. ಗ್ರಾಮ ಸ್ವರಾಜ್, ಸರ್ವೋದಯ, ಹಿಂದ್ ಸ್ವರಾಜ್ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಆಯ್ಕೆ ಸರ್ವೋದಯ ಎಂಬ ಶೀರ್ಷಿಕೆಯಡಿಯಲ್ಲಿ ಅಂಟು ದಿ ಲಾಸ್ಟ್ ಗ್ರಂಥವನ್ನ ಗಾಂಧೀಜಿಯವರು 1908ರಲ್ಲಿ ಗುಜರಾತಿ ಭಾಷೆಗೆ ಸರ್ವೋದಯ ಎಂಬ ಶೀರ್ಷಿಕೆಯಡಿಯಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರೆ. ಆಪ್ಷನ್ ಬಿ ಸರಿಯಾದ ಆಯ್ಕೆ. ಜಾನ್ ರಸ್ಕಿನ್ ಅವರು ಯಾವ ದೇಶದ ಚಿಂತಕರು? ಜಾನ್ ರಸ್ಕಿನ್ ಅವರು ಯಾವ ದೇಶದ ಚಿಂತಕರಾಗಿದ್ದಾರೆ? ರಷ್ಯಾ, ಬ್ರಿಟನ್, ಗ್ರೀಕ್, ಚೀನಾ. ಇವರು ರಷ್ಯಾದ ಚಿಂತಕರಾಗಿದ್ದಾರೆ. ಈ ಕೆಳಗಿನ ಯಾವ ಕಾಯ್ದೆಯಲ್ಲಿ ಬ್ರಿಟಿಷರು ಸ್ಥಳೀಯ ಸ್ವಯಂ ಆಡಳಿತಕ್ಕೆ ಅವಕಾಶ ಕಲ್ಪಿಸಿದರು? ಈ ಕೆಳಗಿನ ಯಾವ ಕಾಯ್ದೆಯಲ್ಲಿ ಬ್ರಿಟಿಷರು ಸ್ಥಳೀಯ ಸ್ವಯಂ ಆಡಳಿತಕ್ಕೆ ಅವಕಾಶ ಕಲ್ಪಿಸಿದರು? ಎ 1909ರ ಮಿಂಟೋ ಮಾರ್ಲೆ, 1919ರ ಮಾಂಟೆಗೊ ಚೇಮ್ಸ್ಫೋರ್ಡ್ ಸುಧಾರಣೆ, 1919ರ ರೌಲತ್ ಕಾಯ್ದೆ, 1861ರ ಭಾರತ ಕೌನ್ಸಿಲ್ ಕಾಯ್ದೆ. ಈ ಕೊಟ್ಟಿರುವ ಒಂದು ಆಯ್ಕೆಗಳಲ್ಲಿ ಮಿಂಟೋ ಮಾರ್ಲಿ ಒಂದು ಈ ಕಾಯ್ದೆಯ ಮೂಲಕ ಬ್ರಿಟಿಷರು ಸ್ಥಳೀಯ ಆಡಳಿತಕ್ಕೆ ಒಂದು ಅವಕಾಶವನ್ನು ಕಲ್ಪಿಸುತ್ತಾರೆ. ಈ ಕಾಯ್ದೆಯಡಿಯಲ್ಲಿ ಮಿಂಟೋ ಮಾರ್ಲೆ ಕಾಯ್ದೆಯಡಿಯಲ್ಲಿ 1909ರ ಮಿಂಟೋ ಕಾಯ್ದೆಯಡಿಯಲ್ಲಿ. ಮಹಾತ್ಮ ಗಾಂಧೀಜಿಯವರು ಸ್ಥಳೀಯ ಸರ್ಕಾರಗಳು ಮತ್ತು ಭಾರತದ ಗ್ರಾಮೀಣ ಸಮುದಾಯದ ಬಗ್ಗೆ ಸಂಬಂಧಿಸಿದಂತೆ ಲೇಖನಗಳನ್ನು ಬರೆಯುತ್ತಿದ್ದ ಶೀರ್ಷಿಕೆ ಯಾವುದು? ಮಹಾತ್ಮ ಗಾಂಧೀಜಿಯವರು ಸ್ಥಳೀಯ ಸರ್ಕಾರಗಳು ಮತ್ತು ಭಾರತದ ಗ್ರಾಮೀಣ ಸಮುದಾಯದ ಬಗ್ಗೆ ಸಂಬಂಧಿಸಿದಂತೆ ಲೇಖನಗಳನ್ನು ಬರೆಯುತ್ತಿದ್ದ ಶೀರ್ಷಿಕೆ ಯಾವುದು? ವಿಲೇಜ್ ಸ್ವರಾಜ್, ವಿಕೇಂದ್ರೀಕರಣ, ಹಿಂದ್ ಸ್ವರಾಜ್, ಲೋಕಲ್ ಗವರ್ಮೆಂಟ್. ಆಪ್ಷನ್ ಎ ಕೊಟ್ಟಿರುವ ಆಯ್ಕೆಗಳಲ್ಲಿ ಆಪ್ಷನ್ ಎ ಗ್ರಾಮ ಸ್ವರಾಜ್ ಎಂಬ ವಿಲೇಜ್ ಸ್ವರಾಜ್ ಅಥವಾ ಗ್ರಾಮ ಸ್ವರಾಜ್ ಎಂಬ ಶೀರ್ಷಿಕೆಯಡಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ಸ್ಥಳೀಯ ಸರ್ಕಾರ ಮತ್ತು ಗ್ರಾಮೀಣ ಸಮುದಾಯದ ಬಗ್ಗೆ ಸಂಬಂಧಿಸಿದಂತೆ ಲೇಖನಗಳನ್ನು ಬರೆಯುತ್ತಿದ್ದರು. ಗ್ರಾಮ ಸ್ವರಾಜ್.
ಸ್ಥಳೀಯ ಸರ್ಕಾರಗಳ ಆಡಳಿತದ ಬಗ್ಗೆ ತಿಳಿಸುವ ಶಾಸನ ಯಾವುದು? ಭಾರತದ ಸ್ಥಳೀಯ ಸರ್ಕಾರಗಳ ಬಗ್ಗೆ, ಸ್ಥಳೀಯ ಸಂಸ್ಥೆಗಳ ಬಗ್ಗೆ, ಸ್ಥಳೀಯ ಆಡಳಿತದ ಬಗ್ಗೆ ತಿಳಿಸುವ ಶಾಸನ ಯಾವುದು? ಅಲಹಾಬಾದ್ ಶಾಸನ, ಕಪ್ಪೆ ಆರ್ಯಭಟ ಶಾಸನ, ಉತ್ತರ ಮೇರೂರು ಶಾಸನ. ಮೇಲಿನ ಯಾವುದು ಅಲ್ಲ? ಇದು ಆನ್ಸರ್ ಯಾವುದಂದ್ರೆ ಆಪ್ಷನ್ ಸಿ ಇದೆಯಲ್ಲ, ಕೊಟ್ಟಿರುವ ಆಯ್ಕೆಗಳಲ್ಲಿ ಆಪ್ಷನ್ ಸಿ ಉತ್ತರ ಮೇರೂರು ಶಾಸನದಲ್ಲಿ. ಉತ್ತರ ಮೇರೂರು ಶಾಸನವನ್ನು ಹೊರಡಿಸಿದವರು ಯಾರು? ಜಯಸಿಂಹ, ವಿಷ್ಣುವರ್ಧನ, ಹರ್ಷವರ್ಧನ, ಕರಿಕಾಲ ಚೋಳ. ಈ ಉತ್ತರ ಮೇರೂರು ಶಾಸನದಲ್ಲಿ ಸ್ಥಳೀಯ ಸರ್ಕಾರಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಈ ಶಾಸನವನ್ನ ಹೊರಡಿಸಿದವರು ಯಾರಂದ್ರೆ ಕರಿಕಾಲ ಚೋಳ. ಕರಿಕಾಲ ಚೋಳ ಅನ್ನೋರು ಈ ಉತ್ತರ ಮೇರೂರು ಶಾಸನವನ್ನ ಹೊರಡಿಸಿದ್ದಾರೆ. ಓಕೆ ಸ್ನೇಹಿತರೆ, ನಮಸ್ಕಾರ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಸಿಗ್ತೀನಿ.